ಮೊದಲ ಮಳೆ, ಇದು ಫಸ್ಟ್ ಮಳೆ ನಮ್ಮ ಏರಿಯಾಗೆ. ಎಷ್ಟು ಚೆನ್ನಾಗಿದೆ ಅಂದರೆ, ಆಹಾ, ತಣ್ಣನೆ ಗಾಳಿ, ಅಪ್ಪ, ಸಿಡ್ಲು ಒಂದು ಕಡೆ, ಗಾಳಿ ಒಂದು ಕಡೆ, ಏನೋ ಒಂಥರ ಸಿಡ್ಲು ಹೊಡಿತಾ ಇದೆ. ಮೊಬೈಲ್ ಎಲ್ಲಿ ಕೆಳಗೆ ಬಿಡ್ತೀವೋ ಅನ್ನೋ ಭಯ. ಇದು ಗೊತ್ತಾ ಮಳೆ, ಇವರು ಮೆಟ್ರೋ ರೆಡಿ ಮಾಡೋ ಅಷ್ಟರಲ್ಲಿ ಮಳೆ ಹೊಡೆಯೋ ಮಳೆಗೆ ಮೆಟ್ರೋ ಇದೆ ಕಂಬಿನೇ ಬಿದ್ದೋದ್ರೆ ಕಷ್ಟ. ಎಲ್ಲಾಯ್ತು, ಸಿಡ್ಲು ಬತ್ತಿತ್ತಲ್ಲ. ಸಿಡ್ಲಣ್ಣ ಎಲ್ಲೋದೆ, ಬರೋಣ. ನಾವು ಏನೋ ಹೋದ್ನಲ್ಲ ಭಯ್ಯ, ಇಲ್ಲೇ ಬತ್ತಿತ್ತು, ಈಗ ಸುಮ್ಮನೆ ಆಗೋಯ್ತು ನೋಡ್ರಿ. ನಾನು ವೀಡಿಯೋ ಮಾಡ್ತೀನಿ ಅಂದ ತಕ್ಷಣ ಸುಮ್ಮನೆ ಆಗೋಯ್ತು. ನಾನು ವೀಡಿಯೋ ಮಾಡೋದು ನೋಡಿ ಸಿಡ್ಲಿಗೂ ಸಮಾಧಾನ ಆಗಲಿಲ್ಲ ಅದಕ್ಕೆ. ಇವಳೇನೆ, ಇವಳು ಕ್ಯಾಮ್ರಾ ಹಿಡ್ಕೊಬಂದ್ಲು ಅಂದ್ಬಿಟ್ಟು ಸಿಡ್ಲೇ ನಿಂತೋಯ್ತು ನೋಡ್ರಿ. ನಾನು ನೋಡಿದ್ರೆ ಸಿಡ್ಲಿಗೂ ಭಯ, ಏನು ಮಾಡುಮ್ಮ, ಸಿಡ್ಲೇ ಎದುರ್ತೈತೆ ನಾನು ನೋಡಿ. ವಾ, ನಮ್ಮ ಏರಿಯಾ ಇವತ್ತು ಎಷ್ಟು ತಣ್ಣಗಿದೆ ಅಂದರೆ, ಅಬ್ಬಬ್ಬಬ್ಬಬ್ಬಬ್ಬ, ಫ್ರಿಜ್ ಒಳಗಡೆ ನಮ್ಮ ಏರಿಯಾ ಇಟ್ಟಂಗೈತೆ. ಹೌದಾ? ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ನಮ್ಮ ಊರೆಲ್ಲ ಫ್ರಿಜ್ ಒಳಗೆ ಇಟ್ಟಿದ್ದೀವಿ. ನಾವು ನಮ್ಮ ಊರನ್ನ ಫ್ರಿಜ್ ಒಳಗೆ ಇಟ್ಟಿದ್ದೀವಿ. ಫ್ರಿಜ್ ಒಳಗೆ ತಣ್ಣನೆ ಗಾಳಿ ಬೀಸಿ, ಹಾ, ಸ್ವರ್ಗ ಕೆಳಗಿಳೋದು ಬಂದಂಗೈತಿ ಇವತ್ತು ನೋಡ್ರಿ. 3 ತಿಂಗಳಿಂದ ಹೊಟ್ಟೆಗೆ ಉರ್ಸಿರೋದು ಈ ಬಿಸಿಲು ಬಂದ್ಬಿಟ್ಟು. 3 ತಿಂಗಳು ಇವತ್ತು ನೋಡಿ ಹೆಂಗಿದೆ. ತಣ್ಣನೆ ಗಾಳಿ ಜೊತೆ ನಮ್ಮೂರು ಫುಲ್ ಖುಷಿಯಲ್ಲಿ ತೇಲಾಡ್ತಿದೆ. ಸಿಡ್ಲು ರಾಯ ಬೇರೆ ಡಮಿಲ್ ಡಿಮಿಲ್ ಅಂತವನೇ. ಅಲ್ಲ, ಎರಡನಿಗೆ ನಿಂತೋಗ್ಬಿಟ್ರಲ್ಲ. ಅಯ್ಯೋ, ನಿಮಗೆ ಈ ರೇಂಜಿಗೆ ಬಿಲ್ಡಪ್ ಕೊಟ್ಲಿಲ್ಲ, ನಾನು ಮರ್ಯಾದೆ ಏನಾಗ್ಬಿಡ. ಕೇಳಿ ಬರ್ರಿ, 4 ಬಿದ್ದುಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಮಿಕ್ಕಿದಾನೆ ಯಾರು ಪಕ್ಕದ ಊರವ್ರು ಬರ್ತಾರ? ನಾನು ಬೇರೆ ಓವರ್ ಬಿಲ್ಡಪ್ ಕೊಟ್ಬಿಡ್ತೀನಿ, ನೀವು ನಮ್ಮೂರಿಗೆ ಬಂದಿದ್ದೀರಾ ಅಂದ್ಬಿಟ್ಟು. 4 ಬಿದ್ದು ತಕ್ಷಣ ಸೈಲೆಂಟ್ ಆಗ್ಬಿಟ್ರೆ ಹೆಂಗೆ? ಬರ್ರಿ ಕೇಳೋದು ಬರ್ರಿ. ಅಯ್ಯೋ ದೇವ, ನೋಡೋದು ಯಾವುದೋ ಪಕ್ಕದೂರಲ್ಲಿ ಉಯ್ತಾ ಇದೆಯಾ, ನಮ್ಮೂರಿಗೆ ಬರಪ್ಪೋ, ಬರೋಡು. ನೀನು ಶಿಡ್ಲೋಡೆ ನೋಡ್ಬಿಟ್ಟು ಇವತ್ತು ನಮ್ಮ ಊರೆಲ್ಲ ನೀರಾಯ್ತದೆ ಅನ್ಕೊಂಡು ಫುಲ್ ಖುಷಿ ಆಗ್ಬಿಟ್ಟು 4 ಬಂದ್ಬಿಟ್ಟು ಬಾಯ್ ಹೇಳೋದ. ತೇರಿಗೆ ನಾನು ಮರ್ಯಾದೆ ಹೋಯ್ತು. ಏನು ಮಾಡಮ್ಮ, ನನಗೆ ಭಯ ಅನ್ಕೊಂಡೆ ಇಷ್ಟು. ಅಲ್ಲ, ನಿಜ. ಅಲ್ಲಿ ನೋಡಿ 4 ಬಂದು ನಿಂತೋಯ್ತು. ನಾನು ಭಯಂಕರ ತಣ್ಣನೆ ಗಾಳಿ ಬೀಸ್ತಾ ಇದೆ, ಫ್ರಿಜ್ ಒಳಗಿದ್ದೀನಿ ಅನ್ನೋ ಫೀಲಿಂಗಲ್ಲಿ ಇದ್ದೀನಿ. ನೋಡಿದೆ ತಪ್ಪದು ನಿಂತೋಗ್ಬಿಡೋದ ಮಳೆ. ಮಾಡ್ರಾಯ, ಬಾರಯ್ಯ, ಮೊಟ್ಟೆ ಪಪ್ಸ್ ಕೊಡ್ತೀನಿ, ಚಳಿಗೆ ಬೆಚ್ಚಗಿರ್ತದೆ. ಬಾರಯ್ಯ ಕೆಳಗಿಳಿದು ಬಾರಯ್ಯ, ಪಪ್ಸ್ ಕೊಡ್ತೀನಿ, ಪಪ್ಸು, ಮೊಟ್ಟೆ ಪಪ್ಸು. ತಣ್ಣನೆ ಗಾಳಿಯಲ್ಲಿ ಬಿಸಿ ಬಿಸಿ ತಿನ್ಕೊಂಡೋಗಿ ಮತ್ತೆ ಕೆಳಗೆ ಬಾ. ಹೋಗತ್ತೆ ಸಿಡ್ಲು ಒಂದೇ ಬತ್ತಾಯ್ತು ನೋಡಿ. ನಮ್ಮ ಆ ಕಡೆ ಏರಿಯಾದಲ್ಲಿ ಮಳೆ ಬತ್ತೈತೆ, ನಮ್ಮ ಏರಿಯಾದಲ್ಲಿ 4 ನೀನ. ಅಯ್ಯೋ ದೇವ, ನಾವಿನ್ನೆಂತ ಪುಣ್ಯವಂತರು. ಅದೆಲ್ಲ ನಂಗೆ ಗೊತ್ತಿಲ್ಲ. ಬರ್ಬೇಕು ನೀನು ಕೆಳಗಿಳಿದು ಸುಮ್ಮನಿರಲ್ಲ. ನೋಡು, ಅಲ್ಲಿ ಬತ್ತಿದ್ಯಾ, ಅವ್ರ ಊರಲ್ಲಿ ಬರ್ತಾ ಇದೆಯಾ, ಪಕ್ಕದೂರಲ್ಲಿ. ನಮ್ಮೂರಿಗೆ ಯಾಕೆ ಬತ್ತಿಲ್ಲ ನೀನು? 4 ಸಾಕಾ? ಇಲ್ಲೇ ಜಾಸ್ತಿ ಜನ ಇರೋದು, ಇಲ್ಲಿ ಜಾಸ್ತಿ ಬರ್ಬೇಕು ನೀನು. ಬಾಯ್ಲಿ, ಈ ಶೆಡ್ಲಣ್ಣ ಕೂಡ ಹೊಂಟೋದ್ರು ನೋಡು. ಅವರು ಅಲ್ಲಿ ನಮ್ಮ ಪಕ್ಕದ ಏರಿಯಲ್ಲಿ ಬತ್ತಾಯ್ತು, ನಮ್ಮೂರಾಗ ಬತ್ತಿಲ್ಲ. ಬಂದು ನಿಂತೋಯ್ತು. 4 ಆನಿ ನೆಲ ಕೂಡ ನೆಟ್ಟಗೆ ತಣ್ಣಗಾಲಿಲ್ಲ.